TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್ ಸೂರ್ಯ, ಬೆಂಗಳೂರು TV9 ವರದಿಗಾರ. ಇವತ್ತು ಬೆಳ್ಳಂಬೆಳಗ್ಗೆ ರಾಜಧಾನಿ ಬೆಂಗಳೂರಿನ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೊರ ರಾಜ್ಯದ ವಾಹನ ಮಾಲೀಕರಿಗೆ ಇವತ್ತು ಶಾಕ್ ನೀಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ರೂಲ್ಸ್ ಪ್ರಕಾರ ಬೇರೆ ರಾಜ್ಯದ ವಾಹನಗಳು ನಮ್ಮ ರಾಜ್ಯದಲ್ಲಿ 1 ವರ್ಷಗಳ ಕಾಲ ಸಂಚಾರವನ್ನು ಮಾಡ್ಬೋದು. 1 ವರ್ಷದ ಮೇಲ್ಪಟ್ಟು ಸಂಚಾರವನ್ನು ಮಾಡಬೇಕು ಅಂದರೆ ಆ ವಾಹನದ ಲೈಫ್ ಟೈಮ್ ಟ್ಯಾಕ್ಸನ್ನು ಪಾವತಿ ಮಾಡಬೇಕಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಸಾವಿರಾರು ವಾಹನ ಮಾಲೀಕರು ಬೇರೆ ಬೇರೆ ರಾಜ್ಯಗಳಿಂದ ವಾಹನಗಳನ್ನು ತೆಗೆದುಕೊಂಡು ಬಂದು ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ನು ಮಾಡಿಸ್ಕೊಂಡು ಬಂದಿರುವಂಥ ವಾಹನಗಳು ಇಲ್ಲಿ ಅನಧಿಕೃತವಾಗಿ ಸಂಚಾರವನ್ನು ಮಾಡ್ತಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸಾರಿಗೆ ಇಲಾಖೆ ಆಯುಕ್ತರು ಈಗಾಗಲೇ ಕೂಡ ಬೆಂಗಳೂರಿನಲ್ಲಿರುವಂಥ 11 RTO ಇಲಾಖೆಯ 11 RTO ಅಧಿಕಾರಿಗಳಿಗೆ ಈಗಾಗಲೇ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಟ್ಯಾಕ್ಸ್ ಪಾವತಿಯನ್ನು ಮಾಡದೆ ಬೇರೆ ರಾಜ್ಯದ ವಾಹನಗಳು ಯಾವ್ಯಾವ ಸಂಚಾರ ಮಾಡ್ತಿದ್ದಾವೋ ಎಲ್ಲವನ್ನು ಕೂಡ ತಪಾಸಣೆ ಮಾಡಿ ಅಂತೇಳಿ ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಇವತ್ತು ಬೆಳ್ಳಂಬೆಳಗ್ಗೆನೇ ಸಾರಿಗೆ ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಭಾಗಗಳಲ್ಲಿ ಅಂದರೆ 10ಕ್ಕೂ ಹೆಚ್ಚು ತಂಡಗಳನ್ನು ಈಗಾಗಲೇ ಕೂಡ ರಚನೆಯನ್ನು ಮಾಡಿಕೊಂಡು ಈಗಾಗಲೇ ಕಾರ್ಯಾಚರಣೆಯನ್ನು ಮಾಡಿದ್ರು. ಸದ್ಯ ನಾನು ಇವತ್ತು K03 ಅಂದರೆ ಬೆಂಗಳೂರು ಈಸ್ಟ್ RTO ಕಚೇರಿಯ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೆ. ಈ ಒಂದು ಕಾರ್ಯಾಚರಣೆಯಲ್ಲಿ 30ಕ್ಕೂ ಹೆಚ್ಚು ಹೊರ ರಾಜ್ಯದ ಐಷಾರಾಮಿ ಕಾರು ಸೇರಿದಂತೆ ನಾರ್ಮಲ್ ಕಾರುಗಳನ್ನು ಕೂಡ ಈಗಾಗಲೇ ಸೀಸ್ ಮಾಡಲಾಗಿರುವಂಥದ್ದು. ಎರಡನೇದು ಇದರಿಂದ ಸುಮಾರು 30 ರಿಂದ 40 ಲಕ್ಷ ರೂಪಾಯಿಯಷ್ಟು ರಾಜ್ಯ ಸಾರಿಗೆ ಇಲಾಖೆಗೆ ಟ್ಯಾಕ್ಸ್ ಕೂಡ ಕಲೆಕ್ಷನ್ ಆಗಲಿರುವಂಥದ್ದು. ಎರಡನೇದು ಬೆಂಗಳೂರಿನಲ್ಲಿರುವಂತಹ ಎಲ್ಲ ಒಂದು ಸಾರಿಗೆ ಕಚೇರಿಗಳಲ್ಲಿ ಇವತ್ತು 200ಕ್ಕೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡಲಾಗಿರುವಂಥದ್ದು. ಎರಡನೇದು 200ಕ್ಕೂ ಹೆಚ್ಚು ವಾಹನಗಳನ್ನು ಅಂದರೆ ಅನಧಿಕೃತವಾಗಿ ಸಂಚಾರ ಮಾಡ್ತಿದ್ದಂತಹ ಕಾರುಗಳಿಂದ ಬರೋಬ್ಬರಿ ಸಾರಿಗೆ ಇಲಾಖೆಗೆ 3 ಕೋಟಿಗೂ ಹೆಚ್ಚು ತೆರಿಗೆ ವಸೂಲಿ ಆಗಲಿರುವಂಥ, ಅಂದರೆ ಸಾಮಾನ್ಯವಾಗಿ ಸಾರಿಗೆ ಇಲಾಖೆಯ ರೂಲ್ಸ್ ಪ್ರಕಾರವಾಗಿ 1 ವರ್ಷಗಳವರೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ವಾಹನ ನಮ್ಮ ರಾಜ್ಯದಲ್ಲಿ ಸಂಚಾರವನ್ನು ಮಾಡ್ಬೋದು. 1 ವರ್ಷದ ನಂತರದಲ್ಲಿ ಏನಾದರೂ ಇಲ್ಲಿ ಆ ವಾಹನಗಳು ಸಂಚಾರ ಮಾಡಬೇಕು ಅಂತ ಕೇಳಿದ್ರೆ ಆ ಒಂದು ವಾಹನದ ಜೀವಿತಾವಧಿ ಅಂದರೆ ಲೈಫ್ ಟೈಮ್ ಟ್ಯಾಕ್ಸನ್ನು ಪಾವತಿ ಮಾಡಬೇಕು. ಒಂದು ವೇಳೆ ಪಾವತಿ ಮಾಡಿದ್ರೆ ಯಾವುದೇ ಥರವಾದಂತಹ ಸೀಸ್ ಮಾಡೋದಿಲ್ಲ, ದಂಡವನ್ನು ಕೂಡ ಹಾಕೋದಿಲ್ಲ. ಪಾವತಿ ಮಾಡದೇ ಇದ್ದರೆ ಆ ವಾಹನವನ್ನು ಸೀಸ್ ಮಾಡಲಾಗತ್ತೆ. ಸೊ ಈಗ ಸಾರಿಗೆ ಇಲಾಖೆ ರೂಲ್ಸ್ ಪ್ರಕಾರವಾಗಿ ಈಗ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ವಾಹನ ನಮ್ಮ ರಾಜ್ಯಕ್ಕೆ ಬಂದು ಇಲ್ಲಿ ಲೈಫ್ ಟೈಮ್ ಟ್ಯಾಕ್ಸನ್ನು ಪಾವತಿ ಮಾಡಿ ಮತ್ತೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಈಗ ಅಂದರೆ ಉದಾಹರಣೆಗೆ ತಮಿಳುನಾಡಿನಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ವಾಹನ ಇಲ್ಲಿ ಬೆಂಗಳೂರಿನಲ್ಲಿ ಯಾವುದೋ IT-BT ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದ, ಅವನು 2 ವರ್ಷಗಳ ಕಾಲ ಇಲ್ಲಿ ಇರ್ತೀನಿ ಅಂತೇಳಿ ಲೈಫ್ ಟೈಮ್ ಟ್ಯಾಕ್ಸನ್ನು ಪಾವತಿ ಮಾಡಿ ಅವನೇನಾದರೂ 2 ವರ್ಷ ಆದಮೇಲೆ ತನ್ನ ಮಾತೃ ರಾಜ್ಯಕ್ಕೆ ಅಂದರೆ ರಿಜಿಸ್ಟ್ರೇಷನ್ ಆಗಿರುವಂತಹ ರಾಜ್ಯಕ್ಕೆ ಹೋಗುವಂಥದ್ದಾದರೆ ಲೈಫ್ ಟೈಮ್ ಟ್ಯಾಕ್ಸನ್ನು ಹಣ ಕೂಡ ವಾಪಸ್ ಕೊಡ್ತೀವಿ. ಅಂದರೆ ಇಲ್ಲಿ 2 ವರ್ಷದ ನಂತರದಲ್ಲಿ ಏನು ಉಳಿಕೆ ವರ್ಷಗಳ ಒಂದು ಹಣ ಇರುತ್ತೆ, ಹಣವನ್ನು ಕೂಡ ವಾಪಸ್ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಇವತ್ತು ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. 200ಕ್ಕೂ ಹೆಚ್ಚು ವಾಹನಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿರುವಂಥ, ಅಂದರೆ ಆಡಿ, BMW, ಬೆನ್ಝು, ಟಾಟಾ ಸ್ಕಾರ್ಪಿಯೋ, ಈ ಥರ ಅಂದರೆ ಮಹೀಂದ್ರಾ ಸ್ಕಾರ್ಪಿಯೋ, ಟಾಟಾ ಹ್ಯಾರಿಯರ್, ಈ ಥರ ಬೇರೆ ಬೇರೆ ಕಂಪನಿಗಳ ಐಷಾರಾಮಿ ವಾಹನಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿರುವಂಥದ್ದು. ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ನೀವು ಬೇರೆ ರಾಜ್ಯಗಳಲ್ಲಿ ವಾಹನವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇಲ್ಲಿ ನಮ್ಮ ರಾಜ್ಯದಲ್ಲಿ ತೆರಿಗೆಯನ್ನು ಕಟ್ಟದೆ ಅನಧಿಕೃತವಾಗಿ ಸಂಚಾರ ಮಾಡೋದ್ರಿಂದ ರಾಜ್ಯ ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ 100 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ವಾಹನವನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರ ಆ ವಾಹನ ಮಾಲೀಕರು ನಮ್ಮ ರಾಜ್ಯಕ್ಕೆ ಬಂದ ನಂತರದಲ್ಲಿ ನಮ್ಮ ರಾಜ್ಯದ ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸನ್ನು ಪಾವತಿ ಮಾಡಬೇಕು. ಇಲ್ಲ ಅಂದರೆ ವಾಹನಗಳನ್ನು ಹಿಡಿದಂಥ ಸಂದರ್ಭದಲ್ಲಿ ಸೀಸ್ ಮಾಡುವಂಥದ್ದು ಅಥವಾ ಆ ವಾಹನಗಳಿಗೆ ದಂಡ ಹಾಕುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥದ್ದರೆ, ಸಾಮಾನ್ಯವಾಗಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ದಿನಗಳಿಂದ ಈ ವಾಹನ ನಮ್ಮ ರಾಜ್ಯದಲ್ಲಿ ಸಂಚಾರವನ್ನು ಮಾಡ್ತಿದೆ ಅನ್ನೋಂಥದ್ದನ್ನು ಮೊದಲನೇದಾಗಿ ಪರಿಶೀಲನೆ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಈ ಫಾಸ್ಟ್ಯಾಗಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ, ಯಾವ್ಯಾವ ಟೋಲಲ್ಲಿ ಈ ಒಂದು ವಾಹನ ಎಷ್ಟು ತಿಂಗಳಿಂದ ಎಷ್ಟು ವರ್ಷಗಳಿಂದ ಸಂಚಾರ ಮಾಡ್ತಿದೆ ಅಂತೇಳಿ ಸಂಪೂರ್ಣವಾದಂಥ ಮಾಹಿತಿ, ಈ ವಾಹನದ ಎಲ್ಲ ಒಂದು ಮಾಹಿತಿ ಕೂಡ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಈಗ ಮಹಾರಾಷ್ಟ್ರದಿಂದನೋ, ಉತ್ತರ ಪ್ರದೇಶದಿಂದನೋ, ಪಶ್ಚಿಮ ಬಂಗಾಳದಿಂದನೋ ಈ ಒಂದು ವಾಹನಗಳು ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಒಮ್ಮೆಲೆಗೆ 1 ವಾರಕ್ಕೋ 2 ವಾರಕ್ಕೋ ಏನೋ ಕಾರ್ಯಕ್ರಮಗಳಿಗಾಗಿ ಬಂದಿತ್ತು ಅಂದರೆ ಅಂಥ ವಾಹನಗಳನ್ನು ಸೀಸ್ ಮಾಡೋದಿಲ್ಲ. ಅಂದರೆ ಪರ್ಮಿಟ್ ಇದೆಯಾ ಇಲ್ಲ ಎಲ್ಲವನ್ನು ಚೆಕ್ ಮಾಡ್ತಾರೆ. ಪರ್ಮಿಟ್ ವೈಲೇಷನ್ ಆಗಿದ್ದರೆ ಅದಕ್ಕೊಂದಷ್ಟು ದಂಡವನ್ನು ಹಾಕ್ತಾರೆ, ಅಂದರೆ ಸೀಸ್ ಮಾಡೋದಿಲ್ಲ. ಅಂದರೆ 1 ವರ್ಷಕ್ಕಿಂತ ಹೆಚ್ಚಿನ ಕಾಲಾವಕಾಶಗಳಲ್ಲಿ ಏನಾದರೂ ಆ ವಾಹನಗಳು ಅಂದರೆ ಕಾರುಗಳಲ್ಲಿ ಸಂಚಾರ ಮಾಡ್ತಾಯಿದ್ರೆ ಅಂಥ ವಾಹನಗಳನ್ನು ಸೀಸ್ ಮಾಡಿ ದಂಡ ಹಾಕ್ತಾರೆ. ಅವರು ಲೈಫ್ ಟೈಮ್ ಟ್ಯಾಕ್ಸನ್ನು
ಪಾವತಿ ಮಾಡಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಸಾರಿಗೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.